ಹೊಸ ವರ್ಷವು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದೆ. ಹೊಸ ವರ್ಷ ಎಲ್ಲರಿಗೂ ಸಂತೋಷವನ್ನು ತರಬೇಕೆಂದು ಎಲ್ಲರೂ ಬಯಸುತ್ತಾರೆ. ನಂಬಿಕೆಯ ಪ್ರಕಾರ ಹೊಸ ವರ್ಷದಲ್ಲಿ ತೆಗೆದುಕೊಳ್ಳುವ ಪರಿಹಾರಗಳು ವ್ಯಕ್ತಿಗೆ ಅತ್ಯಂತ ಫಲಪ್ರದವಾಗಿರುತ್ತವೆ ಮತ್ತು ಮನೆಯಲ್ಲಿ ಸಂತೋಷ ನೆಲೆಸುತ್ತದೆ. ಹೊಸ ವರ್ಷವು ಸಂತೋಷದಿಂದ ತುಂಬಿರಬೇಕು ಎಂದು ನೀವು ಬಯಸಿದರೆ ಇದಕ್ಕಾಗಿ ತುಳಸಿಯಿಂದ ತಪ್ಪದೆ ಈ ಒಂದು ಕೆಲಸ ಮಾಡಿ. ಹೊಸ ವರ್ಷದಲ್ಲಿ ನೀವು ಮಾಡಬೇಕಾದ ತುಳಸಿ ಪರಿಹಾರದ ಬಗ್ಗೆ ತಿಳಿಯೋಣ. ಹಣದ ಕೊರತೆಗೆ ಪರಿಹಾರ. ಹೊಸ ವರ್ಷದಲ್ಲಿ ತುಳಸಿ ಎಲೆಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಅರ್ಪಿಸಿ. ಹೀಗೆ ಮಾಡುವುದರಿಂದ ಆ ವ್ಯಕ್ತಿಯು ಎಂದಿಗೂ ಹಣದ ಕೊರತೆಯನ್ನು ಅನುಭವಿಸುವುದಿಲ್ಲ ಎಂದು ನಂಬಲಾಗಿದೆ. ವೈವಾಹಿಕ ಜೀವನದಲ್ಲಿನ ಸಮಸ್ಯೆಗಾಗಿ ಹೊಸ ವರ್ಷದಲ್ಲಿ ದೇವತೆಗಳ ದೇವರಾದ ಮಹಾದೇವ ಶಿವನಿಗೆ ತುಳಸಿ ಎಲೆಯನ್ನು ಅರ್ಪಿಸಿ. ಈ ಪರಿಹಾರವನ್ನು ಮಾಡುವುದರಿಂದ ನಿಮ್ಮ ಜೀವನವು ಸಂತೋಷವಾಗಿರುತ್ತದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ನೀವು ದೂರ ಮಾಡಬಹುದು. ಮನೆಯಲ್ಲಿ ಅಶಾಂತಿಯ ವಾತಾವರಣವಿದ್ದರೆ, ನಿಮ್ಮ ಮನೆಯಲ್ಲಿ ಅಶಾಂತಿಯ ವಾತಾವರಣವಿದ್ದರೆ ಮತ್ತು ಜಗಳ ನಡೆಯುತ್ತಿದ್ದರೆ ಇದಕ್ಕಾಗಿ ಹೊಸ ವರ್ಷದಲ್ಲಿ ತುಳಸಿ ಎಲೆಯನ್ನು ಗಿಡದಿಂದ ತೆಗೆಯಿರಿ. ನಂತರ ಅದನ್ನು ಪ್ರತಿದಿನ ಗಂಗಾಜಲದಲ್ಲಿ ಹಾಕಿ ಇಡೀ ಮನೆಗೆ ಸಿಂಪಡಿಸಿ. ಈ ಪರಿಹಾರವನ್ನು ಮಾಡುವುದರಿಂದ ಮನೆಯ ನಕಾರಾತ್ಮಕ ಶಕ್ತಿಯು ತೆಗೆದುಹಾಕಲಾಗುತ್ತದೆ ಎಂದು ನಂಬಲಾಗಿದೆ. ಕೆಲಸದಲ್ಲಿ ಅಡಚಣೆ ಇದ್ದರೆ, ಕೆಲಸದಲ್ಲಿ ಯಾವುದೇ ರೀತಿಯ ಅಡಚಣೆ ಇದ್ದರೆ ಇದಕ್ಕಾಗಿ ಹೊಸ ವರ್ಷದ ಮೊದಲ ದಿನದಂದು ಮನೆಯಲ್ಲಿ ತುಳಸಿ ಗಿಡವನ್ನು ನೆಡಿ. ಈ ಸಸ್ಯವು ಈಗಾಗಲೇ ಮನೆಯಲ್ಲಿದ್ದರೆ ಹೊಸ ವರ್ಷದ ದಿನದಂದು ತುಳಸಿ ಗಿಡವನ್ನು ಕ್ರಮಬದ್ಧವಾಗಿ ಪೂಜಿಸಿ. ಇದರೊಂದಿಗೆ ಗಾಯತ್ರಿ ಮಂತ್ರವನ್ನು ಪಠಿಸಿ. ಈ ಕ್ರಮವನ್ನು ಮಾಡುವುದರಿಂದ ಸ್ಥಗಿತಗೊಂಡ ಕೆಲಸವು ಪೂರ್ಣಗೊಳ್ಳುತ್ತದೆ ಎಂದು ನಂಬಲಾಗಿದೆ. ಹೊಸ ವರ್ಷದಲ್ಲಿ ಮೇಲೆ ಹೇಳಿರುವ ತುಳಸಿಯ ಪರಿಹಾರಗಳನ್ನು ನೀವು ಪ್ರಯತ್ನಿಸಿದರೆ ನಿಮ್ಮ ಬಾಳು ಬೆಳಗೋದು ಖಂಡಿತ. ಪ್ಲೀಸ್ ಲೈಕ್, ಶೇರ್ and subscribe my channel for more interesting videos. ಧನ್ಯವಾದಗಳು.